ನನಗನ್ನಿಸ್ತು, ಈಗ ನೀವು ಕಾಲೇಜಲ್ಲಿ ಇನ್ನೂ ಸರ್ವಿಸ್ 10 ವರ್ಷ ಇದೆ, ನಾವುಗಳು ಏನಾದರೂ ಹೊರಗಡೆ ಕಾರ್ಯಕ್ರಮಗಳು ಮಾಡಬೇಕಾದಾಗ ವಿದ್ಯಾವಂತ ಹೆಣ್ಣು ಮಕ್ಕಳನ್ನ ನಾವು ಕ್ಯಾಚ್ ಮಾಡಿದ್ದೆ. ಆದರೆ ಯಾಕೆ ಅಂದರೆ ಅವ್ರ ಅಪ್ಪಂದ್ರೆಲ್ಲನೂ ಯಾವಾಗಷ್ಟು ಹೆಣ್ಮಕ್ಳು ಅಪ್ಪಂದ್ರಿಗೆ ಭಾಳ ಪ್ರೀತಿ ಇರ್ತದೆ. ತಾಯಂದ್ರಿಗಿಂತೂ ಹೆಣ್ಮಕ್ಳು ಅಪ್ಪಂದ್ರಿಗೆ ಭಾಳ ಪ್ರೀತಿ. ಎರಡೇ ಸಿಂಕಂಡಲ್ಲಿ ನಮ್ಮ ಅಪ್ಪನ ಒಪ್ಸಿದ್ದೀನಿ ಅಂತಂದ್ರೆ ಇನ್ನೆಷ್ಟು ಬೇಗ ವಿಕೆಟ್ ಬಿದ್ದೋಗಿರ್ಬೋದು ಲೆಕ್ಕ ಹಾಕೊಂಡ್ರೆ. ಅದರಿಂದ ನಿಜವಾದ ಹೆಣ್ಣು ಮಕ್ಕಳು, ವಿದ್ಯಾವಂತ ಹೆಣ್ಣು ಮಕ್ಕಳು ನಾವೇನಾದರೂ ಇದು ಮಾಡಿದರೆ, ಕನ್ವಿನ್ಸ್ ಮಾಡಿದರೆ ಅವರು ಸಮಾಜನ ಪರಿವರ್ತನೆ ಮಾಡೋದಕ್ಕೆ ಅತಿ ವೇಗವಾಗಿ ಇದು ಚಾಲನೆಗೆ ಸಿಗುತ್ತೆ ಅಂತ. ಅದರಲ್ಲಿ ತೇಜಸ್ವಿನಿಗೆ ಕನ್ವಿನ್ಸ್ ಮಾಡಿದಂಥ ಗೋಪಿಗೂ ಅಭಿನಂದನೆಗಳು. ಮತ್ತು ಇಂಥ ಊರಿಗೆ ನಮ್ಮ ಶಿವಪ್ಪ ಅವರು ಸ್ವಂತ ಇವರ ಅಕ್ಕನ ಮಗಳು ಏನೋ ಇಲ್ಲಿಗೆ ಕೊಟ್ಟಿರುವಂಥ ಊರಿಗೆ ನಾನು ಒಳಗೆ ಬರ್ತೀನಿ, ನನ್ನ ಜೊತೆಯಲ್ಲಿರುವಂಥ ಬೇರೆ ಯಾರು ನಿಷೇಧಿತ ಕೆಲವು ಜನಾಂಗದನ್ನು ಸೇರಿಸಲ್ಲ ಅಂತ ನಾನು ಬರಲ್ಲ ಅಂತೇಳಿ ಬರದೇ ಇರುವಂಥ ಊರಿಗೆ ಇವತ್ತು ಬರೋಂಗೆ ಮಾಡ್ಕೊಂಡಿದ್ದು ನಿಮ್ಮ ಮನೆಯವರು. ಈ ಪ್ರಯತ್ನಗಳಿದೆಯಲ್ಲ ಅದು ಒಂದಿನಕ್ಕಾಗಲ್ಲ, ಇನ್ನೊಂದು ದಿನಕ್ಕಾಗಲ್ಲ. ಇವತ್ತು ಡಿ ಸಿ ಅವರು ಹೇಳ್ತಾ ಇದ್ರು 2570 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಅರಮನೆ ಬಿಟ್ಟು ಹೋದರು. ಯುದ್ಧ ಬೇಡ, ಶಾಂತಿ ಬೇಕು ಅಂತ. ನೀರಿಗಾಗಿ ಗಲಾಟೆ, ರೋಹಿಣಿ ನದಿ ನೀರು ಗಲಾಟೆಗಾಗಿ ಯುದ್ಧ ಮಾಡುವಂಥದ್ದು, ಇಲ್ಲಾಂದ್ರೆ ನೀನು ಕ್ಷೇತ್ರ ಬಿಟ್ಟು ಹೋಗು ಅಂತೇಳಿ ಗಡೀಪಾರು ಮಾಡ್ತಾರೆ. ಆದ್ರೆ ಯುದ್ಧ ಶಾಂತಿ ಬಯಸೋ ದೃಷ್ಟಿಯಿಂದ ಅವರು ಯುದ್ಧ ಬೇಡ ಅಂತ ಹೇಳಿ ಗಡೀಪಾರಾಗಿ ಹೋದಂಥವರು ಇವತ್ತಿಗೂ ಜೀವಂತವಾಗಿ ಉಳಿದಿದ್ದಾರೆ. ಅದಕ್ಕೆ ಇತಿಹಾಸದಲ್ಲಿ ನಾವೆಲ್ಲ ಉಳಿಬೇಕೇ ಹೊರತು ಸುಮ್ಮನೆ ಏನೋ ಒಂಥರ ಪ್ರಾಣಿ ಪಕ್ಷಿನೂ ಎಲ್ಲೋ ಮಾಯ ಆಗ್ತಾವ. ಪ್ರಾಣಿ ಪಕ್ಷಿ ಮಾಯ ಆದಂಗೆ ನಾವು ಮಾಯ ಆಗ್ಬೇಕಾ? ಇತಿಹಾಸ ಪುರುಷರು ಏನೆಲ್ಲ ತ್ಯಾಗ ಮಾಡಿ ನಮಗೆಲ್ಲ ಕೊಟ್ಟಿರೋ ಫಲವಾಗಿ ಇವತ್ತು ನಾವು ಇಷ್ಟೆಲ್ಲ ಸುಖವಾಗಿದ್ದೀವಿ, ಏನೆಲ್ಲ ಆನಂದವಾಗಿದ್ದೀವಿ. ಯಾವತ್ತೋ ಒಂದು ಅಷ್ಟು ವರ್ಷಗಳಿಂದ 66-65ರಲ್ಲಿ ಬಹಳ ಬರಗಾಲ ಇದ್ದಿತ್ತು, ಕುಡಿಯೋ ನೀರಿಗೂ ಹಾಹಾಕಾರ ಇತ್ತು. ನಾವು ಅದೇನು ಮಾವಿನ ತೋಪು ಕತಾಳಿ ಇರುತ್ತೆ ನೋಡ್ರಿ, ಆ ಗೆಡ್ಡೆ ಎಲ್ಲ ತೆಗೆದು ಬೇಯಿಸಿ ತಿಂದ್ವಿ. ಇಂತಿಂಥ ಈ ಏನು ಸಂತೆಗಳಲ್ಲಿ ಮಾರುವಂಥ ಗುಜರಿ ಬಟ್ಟೆ ಎಲ್ಲ ಹಾಕಿದ್ರಿ. ಆದರೆ ಇವತ್ತೆಂಥ ಸಾವಿರಾರು ರೂಪಾಯಿ ಬಟ್ಟೆ ಹಾಕುವಂಥ ಪರಿಸ್ಥಿತಿಗೆ ಇವತ್ತಿಷ್ಟು ನಾಗರಿಕರಾಗಿ ಬೆಳೀತಾ ಇದ್ದಂಗೂ ಆವತ್ತಿರುವ ಅಸ್ಪೃಶ್ಯತೆನ ಇದನ್ನ ಜೊತೆಗೆ ಯಾಕೆ ಅಂಟಿಸ್ಕೊ ಬರ್ತೀವಿ? ಇದ್ಯಾವುದೋ ಶರ್ಟು ಲೇಬಲ್ ಹಾಕಿರ್ತಾನೆ ನೋಡ್ರಿ, ಈ ಶರ್ಟ್ ಲೇಬಲ್ ಇದ್ದಂಗೆ ಅಸ್ಪೃಶ್ಯತೆ ಲೇಬಲ್ ನಮ್ಮೆಲ್ರಿಗೂ ಹಾಗೆ ಅಂಟಿಸ್ಕೊಂಡು ಬರೋದಾ? ಅದು ಖಂಡಿತ ಇದು ಸಮಾಜದ ಕಳಂಕ. ಅದರಲ್ಲಿ ಮೊದಲು ಏನಾಗಿದೆ, ಈ ಮುಳಬಾಗಿಲು ತಾಲೂಕಿಗೆ ನಾನಂತೂ ಅಭಿನಂದನೆ ಸಲ್ಲಿಸ್ತೀನಿ ವೈಯಕ್ತಿಕವಾಗಿ. ಯಾಕೆ ಅಂದರೆ ಇಲ್ಲಿರುವಂಥ ಬುದ್ಧಿವಂತರು ಆ ಪ್ರಾಂತ್ಯದಲ್ಲಿ ಯಾರು ನಮ್ಮ ನಾಗಮೋಹನ್ ದಾಸ್ ಸಾಹೇಬರಲ್ಲಿ ಇರುವಂಥ ಹೋಬಳಿಯಲ್ಲೇ ನಮ್ಮ ಶಿವಪ್ಪ ಸಾರು ಹುಟ್ಟಿದ್ದಾರೆ. ಅವ್ರು ನಿವೃತ್ತಿ ಆಗಿದ್ದಾರೆ, ಇವರು ಚಾಲನೆ ಮಾಡಿದ್ದಾರೆ. ಇವರು ಚಾಲನೆ ಮಾಡಿರೋದು ಬಹಳ ಸ್ಪೀಡಾಗಿ ಹೊರಡ್ತಾ ಇದೆ. ಅವರು ಸಂವಿಧಾನದ ಬಗ್ಗೆ ಏನು ಕಳಂಕ ಎಲ್ಲೋ ಕಡೆ ಇದೆ ಧ್ವನಿ ಎತ್ತಿರುವಂಥ ಸಂದರ್ಭದಲ್ಲಿ ಸಂವಿಧಾನ ಪುಸ್ತಕನ ಪ್ರಿಂಟ್ ಹಾಕಿ ಇಡೀ ರಾಜ್ಯಕ್ಕೆ ಎಷ್ಟು ಲಕ್ಷ ಇಶ್ಯೂ ಮಾಡಿದ್ದಾರೆ ಸರ್ ಅವರು? 20 ಲಕ್ಷ ಸಂವಿಧಾನದ ಪುಸ್ತಕನ ಕೊಟ್ಟು ಸಂವಿಧಾನದ ಬಗ್ಗೆ ಕಳಂಕ ಇತ್ತಲ್ಲ ಅದನ್ನು ಹೋಗ್ಲಾಡಿಸುವಂಥ ಕೆಲಸ ನಾಗಮೋಹನ್ ದಾಸ್ ಅವರು ಮಾಡಿದಂಥ ತಾಲೂಕಿದು. ಈಗ ಅಸ್ಪೃಶ್ಯತೆ ಕಳಂಕ ಅನ್ನೋದನ್ನು ಹೋಗ್ಲಾಡಿಸುವಂಥ ಪ್ರಯತ್ನ ಮುಳಬಾಗಿಲಿಂದ ಪ್ರಾರಂಭ ಆಗಿದೆ ಅಂದರೆ ಇವತ್ತು ನಮ್ಮ ಜಿಲ್ಲೆ ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತಂದಾಗ ಒಂದಲ್ಲ ಒಂದು ದಿವಸ ಖಂಡಿತ ಅಸ್ಪೃಶ್ಯತೆ ನಿರ್ಮೂಲನೆ ನಾವೇ ಕಣ್ಣಾರೆ ಕಾಣೋದಿದೆ. ಇಷ್ಟು ವರ್ಷಗಳೇನು ಬೇಕಾಗಿಲ್ಲ. ಇವತ್ತು ನಾಗರಿಕರಾಗಿದ್ದೀವಿ, ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದೆ. ಏನು ನಮ್ಮ ಸಂವಿಧಾನದ ಫಲವಾಗಿ ಬಾಬಾ ಸಾಹೇಬರು ಎಲ್ಲ ಜಾತಿ ಧರ್ಮದವರಿಗೆ ಸಮಾನ ಹಕ್ಕು ಮತ್ತು ವೋಟ್ ಅಧಿಕಾರ, ವಿದ್ಯಾಭ್ಯಾಸದ ಅಧಿಕಾರ ಎಲ್ಲವನ್ನು ಕೊಟ್ಟಿದ್ರ ಫಲವಾಗಿ ಇವತ್ತು ಎಲ್ಲರೂ ಬೆಳೆದಿರೋ ಕಾಲದಲ್ಲಿ ನಾವೆಲ್ಲ ಮನಸ್ಸು ಮಾಡಿದ್ದೆ ಆದರೆ ನಿಜವಾಗ್ಲೂ ಬೇಗ ಅಸ್ಪೃಶ್ಯತೆ ನಿರ್ಮೂಲನೆ ಆಗುತ್ತೆ. ಆವಾಗ ಯಾರೋ ಅಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬರಂದರು ಇವತ್ತು ಜಾತಿನೇ ತೆಗೆದಾಕ್ಬಿಡ್ಬೇಕು ಅಂತ ಇದ್ರು. ಜಾತಿ ತೆಗೆಯುವಂಥ ಸಂದರ್ಭ ಬಂದೇ ಬರುತ್ತೆ, ಹೋಗಲೇಬೇಕು ಜಾತಿ. ಎಲ್ಲರೂ ಯಾರು ಜಾತಿ ಇರಲೇಬೇಕು ಅಂತ ಯಾರೂ ಬಯಸಲ್ಲ. ಯಾವಾಗ ಸಮಾನತೆ ಅಂತ ಬಂತು, ಮನುಷ್ಯನ ಪ್ರೀತಿ ಮಾಡಿಸುವಂಥದ್ದು ಯಾವಾಗೆಲ್ಲ ಕಾಮನ್ನಾಗಿ ಬರುತ್ತೋ ತನಗೆ ಜಾತಿ ಹೋಗ್ಬಿಡುತ್ತೆ. ಡಿ ಸಿ ಅವ್ರು ಹೇಳ್ತಾ ಇದ್ರು, ನನ್ನ ಸೊಸೆ ಯಾವ ಜಾತಿ ಗೊತ್ತಿಲ್ಲ, ಇನ್ನೊಬ್ಬ ಸೊಸೆ ಯಾವ ಜಾತಿ ಗೊತ್ತಿಲ್ಲ, ಇನ್ನೊಬ್ರು ಯಾರ ಜಾತಿ ಗೊತ್ತಿಲ್ಲ, ಅದು ಕೇಳೋ ಅಗತ್ಯನೇ ಇಲ್ಲ ಅಂತ ನಾವು ನಿರ್ಲಕ್ಷ್ಯ ಮಾಡಿದಾಗ ತನಗೆ ಜಾತಿ ಅಗತ್ಯ ಇಲ್ಲ ಅಂಥ ದಿನ ಬಂದಾಗ ಸರ್ಟಿಫಿಕೇಟ್ಗಳಲ್ಲಿ ಜಾತಿ ತೆಗಿತಾರೆ. ಅಂಥ ವಾತಾವರಣ ಬರೋ ದಿನಗಳಿಗೆ ನಮ್ಮ ಹರಿವು ಭಾರತ ಚಳುವಳಿ ನಿಜವಾಗೂ ಒಂದು ರಿಸಲ್ಟನ್ನು ಕಾಣುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.